ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀ ಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಕೂಡ ಕೌನ್ಸಿಲಿಂಗ್ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ನಿಮ್ಮ ಕಾಲೇಜಸ್ನ ಫೈಂಡ್ ಔಟ್ ಮಾಡೋದು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಯಾರೆಲ್ಲ ಇನ್ನು ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಈಗ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ KCT ಅವರು. ಸೊ ಏನಪ್ಪ ಅಂದರೆ, ಸೊ ಇಲ್ಲಿ ನೀವು KCT ವೆಬ್ಸೈಟಿಗೆ ಬಂದರೆ, ಸೊ ನಿಮ್ಗೆ ಇಲ್ಲೊಂದು ಹೊಸ ಲಿಂಕ್ ಬಿಟ್ಟಿದ್ದಾರೆ. ಓಕೆ, ನೆನ್ನೆ. ಸೊ ಇಂಜಿನಿಯರಿಂಗ್ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್. ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ, ಸೊ ಫಸ್ಟ್ ನಿಮ್ಮ ರ್ಯಾಂಕಿಂಗಿಗೆ ಯಾವ್ಯಾವ ಕಾಲೇಜ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಆ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಬಿಕಾಸ್ ಯಾಕಂದರೆ ಎಲ್ರಿಗೂ ಕೊಡಲ್ಲ. ಕರೆಕ್ಟಾಗಿ ಎಷ್ಟು ರಿಕ್ವೈರ್ಮೆಂಟ್ ಸೀಟ್ಸ್ ಇರುತ್ತೋ ಅಷ್ಟು ಜನಕ್ಕೆ ಮಾತ್ರ ಅಡ್ಮಿಷನ್ಸ್ ಆಗುತ್ತೆ. ಸೊ ಅದನ್ನು ಇವಾಗ KCT ಅವರೇ ನಿಮಗೆ ಒಂದು ಕಾಲೇಜ್ ಲಿಸ್ಟ್ ಕೊಟ್ಟಿದ್ದಾರೆ. ಆ ಕಾಲೇಜ್ ಲಿಸ್ಟಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಯಾವ್ಯಾವ ಬ್ರಾಂಚಿಗೆ ಎಷ್ಟು ಸೀಟ್ಸ್ನ ತಗೋತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಓಕೆ, ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡ್ಕೊ ಬಂದಿಲ್ಲ, ಸೊ ನೋಡ್ಕೊ ಬನ್ನಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸೊ ಈಗ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಹೊಸ PDF ಓಪನ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ಸೊ ನಾನು ಇದೆಲ್ಲ ಓದಕ್ಕೆ ಹೋಗಲ್ಲ. ಸೊ ನಿಮ್ಗೊಂದು ಡೀಟೇಲ್ ಕೊಡ್ತೀನಿ ಏನಿದೆ ಅಂತ ಇದರಲ್ಲಿ. ಸೊ ಈ PDF ಅಲ್ಲಿ ನಿಮಗೆ ಸೊ ಡಿಫ್ರೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಓಕೆ, ನಮ್ಮ ಹೋಲ್ ಕರ್ನಾಟಕದಲ್ಲಿರುವಂಥ ಡಿಫ್ರೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಏನಿದೆ, ಮತ್ತು ಅದರಲ್ಲಿರುವಂಥ ಸೀಟ್ಸ್ಗಳು ಎಷ್ಟಿದೆ, ಯಾವ್ಯಾವ ಬ್ರಾಂಚಿಗೆ ಯಾವ್ಯಾವ ಸೀಟ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಬೇಸಿಕಲಿ ಫಾರ್ ಕೆಟಗರಿ 1. ಓಕೆ, ಅಂದರೆ ಕೆಟಗರಿ 1 ಅಲ್ಲಿ ಯಾರ್ಯಾರು ಬರ್ತಾರೆ, OBC ಅವರು. ಓಕೆ, ಸೊ OBC ಅವರು ಕೆಟಗರಿ 1 ಅಲ್ಲಿ ಯಾರ್ಯಾರು ಬರ್ತಾರೆ, ಸೊ ಅವರಿಗೆ ಮೇಯ್ನ್ ಆಗಿ ಇದು ಇಟ್ಟಿರುವಂಥದ್ದು. ಓಕೆನಾ? ಸೊ ಫಸ್ಟ್ ಒನ್ ಏನಿದೆ, ಇವಾಗ ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ VTU ಚಿಂತಾಮಣಿ, ಅಂದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಒಂದು ಕಾಲೇಜು. ಸೊ ಇದರಲ್ಲಿ ನೋಡಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಅಂದರೆ, ಸೊ ಈಚ್ ಬ್ರಾಂಚ್ಗೆ 30 ಸೀಟ್ಸ್ ಇದೆ. ಕರೆಕ್ಟಾ? ಸೊ ಈಚ್ ಬ್ರಾಂಚಿಗೆ 30 ಸೀಟ್ಸ್ ಇದೆ. ಸೊ KE ಅವರು ಎಷ್ಟು ತಗೋತಾರೆ, ಗೌರ್ಮೆಂಟ್ ಸೀಟ್ಸ್ ಇದ್ದು, ಸೊ 30 ಸೀಟ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಕೆಟಗರಿ 1 ಅಲ್ಲಿ ಡಿಫ್ರೆಂಟ್ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗಿಲ್ಲಿ HK ಅಂದರೆ ಹೈದರಾಬಾದ್ ಕರ್ನಾಟಕ. ಓಕೆ, ಅಂದರೆ ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ರಿಸರ್ವೇಷನ್ ಕೋಟದಲ್ಲಿ, ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಓಕೆ, ಸೇಮ್ ವೇ RK ಅಂದರೆ ರೂರಲ್ ಕರ್ನಾಟಕ, ಅಂದರೆ ರೂರಲ್ ಕನ್ನಡ ಮೀಡಿಯಮಲ್ಲಿ ಯಾರು ಓದಿದ್ದೀರಾ ಅಲ್ವಾ, ಸೊ ಅವ್ರಿಗೆ ಈ ಸೀಟ್ಸ್ಗಳು ಬರುತ್ತೆ. ಓಕೆ, ಸೊ ಟೋಟಲಿ ನಿಮ್ಗೆ ಇದನ್ನು ಓವರ್ ಆಲ್ ತೊಗೊಂಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಆ್ಯಂಡ್ ರೂರಲ್ ಕನ್ನಡ ಯಾರ್ಯಾರು ಓದಿದ್ದೀರಾ ಅವ್ರಿಗೆ ಬರುತ್ತೆ. ಆ್ಯಂಡ್ ಇದು ಏನಪ್ಪ, ಇದು SNQ ಕೋಟಾ ಅಂದರೆ ಸೂಪರ್ ನ್ಯೂಮರೇಟರಿ ಕೋಟಾ ಅಂತ ಹೇಳ್ತೀವಿ. ಏನಿದು ಸೂಪರ್ ನ್ಯೂಮರೇಟರಿ ಕೋಟಾ ಅಂದರೆ, ಲೈಕ್ ಎಕ್ಸಾಂಪಲ್ ನಿಮ್ಮದು ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಓಕೆನಾ? ಬಟ್ ನೀವು ನಿಮಗೆ ರೂರಲ್ ಅಂದರೆ ನಿಮ್ಮ ಇನ್ಕಮ್ ಏನಾಗಿರುತ್ತೆ ಲೆಸ್ ಇರುತ್ತೆ ಅಂತ ಏನು ಹೇಳ್ತಾರೆ, ಇದನ್ನು ನಿಮಗೆ ಬಿಲೋ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇನ್ಕಮ್ ಲೆವೆಲ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಅಂಥ ಸ್ಟೂಡೆಂಟ್ಸ್ಗೆ, ಓಕೆ, ಅಂಥ ಸ್ಟೂಡೆಂಟ್ಸ್ಗೆ ವಿ ಗೋಯಿಂಗ್ ಟು ಗಿವ್ ದಿ SNQ ಕೋಟಾ, ಸೂಪರ್ ನ್ಯೂಮರೇಟರಿ ಕೋಟಾ ಅಂತ ಕರಿತೀವಿ. ಅಂದರೆ ದ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್ಗೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾಗಿರುತ್ತೆ ಸ್ವಲ್ಪ ಪೂವರ್, ಆ ರೀತಿ ಇರುತ್ತೆ. ಅಂಥವ್ರಿಗೆ ಸೂಪರ್ ನ್ಯೂಮರೇಟರಿ ಕೋಟಾ ಸಿಗುವಂಥದ್ದು. ಓಕೆನಾ? ಸೊ ಅದು ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಯಾವುದ್ರಲ್ಲಿ? ಸೊ ಇದು ಚಿಕ್ಕಬಳ್ಳಾಪುರದಲ್ಲಿರುವಂಥ ಕಾಲೇಜಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಯಾರಿಗೆಲ್ಲ ನಿಮ್ಮ ರ್ಯಾಂಕಿಂಗಿಗೆ ಈ ಕಾಲೇಜ್ ಬಂದಿದೆಯೋ ಗೌರ್ಮೆಂಟ್ ಕಾಲೇಜು, ಅವರು ಇದನ್ನು ಚೂಸ್ ಮಾಡ್ಕೋಬೋದು. ಓನ್ಲಿ 30 ಸೀಟ್ಸ್ ಅವೈಲಬಲ್ ಇದೆ. ಓಕೆನಾ? ಸೊ ಅದೇ ಥರ ನೀವು ಕೆಳಗಡೆ ಇನ್ನೊಂದು ನೋಡಿದ್ರೆ ಅರಸೀಕೆರೆಯಲ್ಲಿರುವಂಥದ್ದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಇಲ್ಲಿ ನೋಡಿ ಅಗೈನ್ 60 ಸೀಟ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಈ ಥರ ನಿಮಗೆ ಡಿಫ್ರೆಂಟ್ ಕಾಲೇಜಲ್ಲಿ, ಸೊ ಇದೆಲ್ಲ ನಿಮಗೆ ಗೌರ್ಮೆಂಟ್ ಕಾಲೇಜಸ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಪ್ರೈವೇಟು ಇದೆ, ಹೇಳ್ಕೊಡ್ತೀನಿ ನೋಡಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ, ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲಿರೋದು 60 ಕಾಲೇಜಸ್ ಇದೆ ನೋಡಿ. ಕಂಪ್ಯೂಟರ್ ಸೈನ್ಸ್ಗೆ ಓನ್ಲಿ 60 ಸೀಟ್ಸ್. ಆ 60 ಸೀಟ್ಸಲ್ಲಿ ಅವ್ರು ಎಷ್ಟು ತಗೋತಾರೆ, 60. ಓಕೆ, ಟೋಟಲ್ 60 ಸೀಟ್ಸ್ ಇದೆ. 60 ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕ ಓದಿರೋರು ನೋಡಿ 4 ಸೀಟ್ಸು ನಿಮಗೆ ರಿಸರ್ವ್ ಆಗಿಬಿಡುತ್ತೆ. ಆ್ಯಂಡ್ ಏನಾದರೂ ನೀವು ರೂರಲ್ ಕನ್ನಡ ಮೀಡಿಯಮಲ್ಲಿ ಆಗಿದ್ದರೆ, ಸೊ ಅವಾಗಲೂ ಕೂಡ ನಿಮಗೆ 52 ಸೀಟ್ಸ್ 100% ನಿಮಗೆ ಫಿಕ್ಸ್ ಆಗುತ್ತೆ, ಇನ್ ಕೇಸ್ ನೀವು ಈ ರಿಸರ್ವೇಷನ್ ಕೋಟಾದಲ್ಲಿ ಬಂದರೆ. ಅರ್ಥ ಆಗ್ತಿದೆಯಾ? ಸೊ ಇದು ಮೇಯ್ನ್ ಆಗಿ ನೀವು ನೆನ್ಪಿಟ್ಕೋಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ದ ಸೇಮ್ ವೇ ಇವಾಗ ಇನ್ನು ನೀವು ಡೌನಿಗೆ ಬಂದರೆ, ಸೊ ಇಲ್ಲೂ ಕೂಡ ನೋಡಿ ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ ಇದೆ. ಸೊ ಇಲ್ಲಿ ನೀವು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ. ಓಕೆನಾ? ಸೊ ಇಲ್ಲಿ ನೋಡಿ 60 ಸೀಟ್ಸ್ ಇದೆ. ಅಗೇನ್ ಕಮಿಂಗ್ ಟು ದಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿರುವಂಥವ್ರು, ಅವ್ರಿಗೂ ನೋಡಿ ಇಲ್ಲಿ ನೋಡಿ
ವೆರಿ ಇಂಪಾರ್ಟೆಂಟ್ ಕಾಲೇಜ್. ಯಾರಿಗೆ ಈ ಕಾಲೇಜ್ ಬರುತ್ತೆ ಅವ್ರು ತುಂಬಾ ಲಕ್ಕಿ. ವೈ? ಬಿಕಾಸ್ ಕಂಪ್ಯೂಟರ್ ಸೈನ್ಸ್‌ಗೆ ನಿಯರ್ಲಿ ಯು ಹ್ಯಾವ್ 120 ಸೀಟ್ಸ್. ಓಕೆ, 120 ಸೀಟ್ಸ್ ಇದೆ. ಯಾರ್ಯಾರಿಗೆ ಈ ಕಾಲೇಜ್ ಬಂದಿದೆಯೋ ಪ್ಲೀಸ್ ದೂರ ಆಗುತ್ತೆ ಅಂತ ಅನ್ಕೋಬೇಡಿ. ಬ್ಯಾಂಗ್ಳೂರಲ್ಲಿರೋರು, ಅಯ್ಯೋ ನನಗೆ ಬ್ಯಾಂಗ್ಳೂರಲ್ಲಿದ್ದೀನಿ ಸರ್, ನನಗೆ ಹಾಸನ್ಗೆ ಹೋಗೋಕ್ಕಾಗಲ್ಲ. ಡೋಂಟ್ ವರಿ, ಬಿಕಾಸ್ ನಿಮಗೆ ಕಮ್ಮಿ ಫೀಸಲ್ಲಿ ಸಿಗ್ತಾ ಇದೆ ಅಂದರೆ ಯಾಕೆ ನೀವು ಮಿಸ್ ಮಾಡ್ಕೋತೀರಾ? ನೀವು ಬ್ಯಾಂಗ್ಳೂರಲ್ಲೇ ಬೇಕು ನಿಮ್ಮ ರ್ಯಾಂಕಿಂಗ್ಗೆ ಅಂದರೆ ಅವಾಗ ಏನಾಗ್ಬಿಡುತ್ತೆ ಅಂದರೆ ನೀವು ಹೈ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಹೈ ಫೀಸ್ ಹೊಟ್ಟೋಗ್ಬಿಡುತ್ತೆ ಅವಾಗ. ಸೊ ಡೋಂಟ್ ವರಿ, ನೀವು ಬೇರೆ ಕಡೆ ಹೋಗಿ ಕಲಿಯೋದ್ರಿಂದ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ, ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಅಂದಮೇಲೆ ಒಳ್ಳೆ ಕಾಲೇಜ್ ಆಗಿರುತ್ತೆ. ಸೊ ನಿಮಗೆಲ್ಲ ಸೇಫ್ಟೀಸ್ ಇರುತ್ತೆ. ಓಕೆ, ಸೊ ಯಾರೇ ಒಂದು ಮೈಂಡ್ ಫಿಕ್ಸ್ ಮಾಡ್ಕೋಬೇಡಿ, ನಾನು ಇಲ್ಲೇ ಹೋಗಬೇಕು, ನಾನು ಬೆಂಗಳೂರಲ್ಲೇ ಕಲಿಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಡಿ. ಬಿಕಾಸ್ ಒಳ್ಳೆ ಕಾಲೇಜ್ ಸಿಗೋದು ತುಂಬ ಕಷ್ಟ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್. ಸೊ ನಿಮ್ಗೆ ಆ ಕಾಲೇಜಲ್ಲಿ ಆ ರ್ಯಾಂಕಿಂಗ್ಗೆ ಸಿಗ್ತಿದೆ ಅಂದಮೇಲೆ ಫಸ್ಟ್ ಅಡ್ಮಿಷನ್ ಹಾಕೋಬೇಡಿ. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೇಮ್ ವೇ ಹಾವೇರಿಯಲ್ಲಿರುವಂಥ ಕಾಲೇಜಸ್ಸು, ಸೊ ಇಲ್ಲಿ ನಿಮಗೆ 60 ಸೀಟ್ಸ್ ಇದೆ. ಸೊ ಈ ಥರ ನಿಮಗೆ ಡಿಫ್ರೆಂಟ್ ಕಾಲೇಜ್ ನಮ್ಮ ಕರ್ನಾಟಕದಲ್ಲಿರುವಂಥ ಆಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜ್ ಫಾರ್ ಕ್ಯಾಟಗರಿ 1. ಓಕೆನಾ? ಸೊ ಇದೆಲ್ಲ ನಿಮಗೆ ಗೌರ್ಮೆಂಟ್ ಕಾಲೇಜ್. ಅರ್ಥ ಆಯ್ತಾ? ಸೊ ನಾನು ಈ PDF ನ ಅಟ್ಯಾಚ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ ಕಾಲೇಜ್ ಬರುತ್ತೆ ಅಂತ ನೀವು ಪ್ರೀವಿಯಸ್ ವಿಡಿಯೋ ನೋಡಿ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಆಗ ನೀವು ರ್ಯಾಂಕಿಂಗಿಗೆ ಅಲೋ ಮಾಡ್ಬೋದಾ ಅಂತ ನೋಡ್ಕೊಳ್ಳಿ. ಓಕೆ, ಸೊ ನಮ್ಮ ಬೆಂಗಳೂರಲ್ಲಿ ಇರುವಂಥ ಗೌರ್ಮೆಂಟ್ ಕಾಲೇಜು SKS JIT ಇಂಜಿನಿಯರಿಂಗ್ ಕಾಲೇಜು. ಸೊ ಇಲ್ಲಿ ನೋಡಿ ನಿಮಗೆ ನಿಯರ್ಲಿ ಕಂಪ್ಯೂಟರ್ ಸೈನ್ಸ್‌ಗೆ 60 ಇದೆ ಅಷ್ಟೇ. ಕರೆಕ್ಟಾ? ಈ 60 ಇದೆ. ಬಟ್ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು KCT ಬರೆದಿರೋರು? ತುಂಬ ಜನ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಈ ಕಾಲೇಜ್ಗೆ ಹೋಗ್ತೀನಿ ಗೌರ್ಮೆಂಟ್ ಕಾಲೇಜ್ಗೆ ಅಂದರೆ ಅಲೋ ಮಾಡಲ್ಲ. ಬಿಕಾಸ್ ಓನ್ಲಿ 60 ಸ್ಟೂಡೆಂಟ್. ಬಟ್ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ? ಫಸ್ಟ್ ಪ್ರಿಫರೆನ್ಸ್ ಫಾರ್ SC ST, ದೆನ್ ವಿಲ್ ಗೋ ಫಾರ್ ದ ಕ್ಯಾಟಗರಿ 1 ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ನೀವು. ಸೊ ಫಸ್ಟು ಪ್ರಿಫರೆನ್ಸ್ ST ST ಕೊಡ್ತಾರೆ ವಿತ್ ರಿಸರ್ವೇಷನ್ ಆ್ಯಂಡ್ ಕ್ಯಾಟಗರಿ 1 ಆ್ಯಂಡ್ ವಿತ್ ಆಲ್ ದೀಸ್ ರಿಸರ್ವೇಷನ್. ಅಂದರೆ ಹೈದರಾಬಾದ್ ಕರ್ನಾಟಕ ಇರೋರು, ದೆನ್ ರೂರಲ್ ಕನ್ನಡ ಮೀಡಿಯಮಲ್ಲಿ ಓದಿರೋವಂಥವ್ರು. ಓಕೆನಾ? ಸೊ ಈ ಥರ ರಿಸರ್ವೇಷನ್ ಕೋಟಾ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮೇಯ್ನ್ ಆಗಿ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದಾದಮೇಲೆ ನೆಕ್ಸ್ಟ್ ಬರೋ ಅಂಥವ್ರು. ಓಕೆ, ಸೊ ಈ ರೀತಿ ನಮಗೆ ಡಿಫ್ರೆಂಟ್ ಕಾಲೇಜಸ್ ಏನೇನಿದೆ ಅದರ ಲಿಸ್ಟ್ ಕೊಟ್ಟಿದ್ದೀನಿ. ಸೊ ನೀವು ಒಂದ್ಸಲ ಇದನ್ನು ಗೋ ಥ್ರೂ ಮಾಡಿ ಫಾರ್ ಗೌರ್ಮೆಂಟ್ ಕಾಲೇಜ್. ಸೊ ನಾವು ಇಷ್ಟೊತ್ತು ಗೌರ್ಮೆಂಟ್ ಕಾಲೇಜಸ್ ಏನೇನಿತ್ತು ಅಂತ ನೋಡಿದ್ವಿ. ನಾವು ಇವಾಗ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಏಡೆಡ್ ಕೋರ್ಸಸ್ ಆಫ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಏಡೆಡ್ ಅಂದರೆ ಏನು ಗೊತ್ತಾ? ಇಟ್ ಈಸ್ ನಾಟ್ ಅ ಗೌರ್ಮೆಂಟ್ ಕಾಲೇಜ್, ಇಟ್ ಈಸ್ ಅ ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಕಾಲೇಜ್ ಆಗಿರುತ್ತೆ, ಬಟ್ ಗೌರ್ಮೆಂಟ್ ಫೀಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಏಡೆಡ್ ಕಾಲೇಜ್ ಅಂತ ಕರಿತೀವಿ. ಅಂದರೆ ಅದು ಗೌರ್ಮೆಂಟ್ ಕಾಲೇಜ್ ಅಲ್ಲ, ಇಟ್ಸ್ ಅ ಪ್ರೈವೇಟ್ ಕಾಲೇಜ್, ಬಟ್ ಗೌರ್ಮೆಂಟ್ ಫೀಸ್ ಇರುತ್ತೆ. ಅಂದರೆ ಗೌರ್ಮೆಂಟಲ್ಲಿ ಏನು ಫೀಸ್ ತಗೋತಾರೋ ಅದೇ ಫೀಸ್ ಇರುತ್ತೆ, ಅಂದರೆ ಲೆಸ್ ಫೀಸ್ ಇರುತ್ತೆ. ಅದನ್ನೇ ಏಡೆಡ್ ಅಂತ ಕರಿತೀವಿ. ಸೊ ಅದರಲ್ಲಿ BMS ಕಾಲೇಜ್, ನಮ್ಮ ಬೆಂಗಳೂರಲ್ಲಿ ಇರುವಂಥ BMS ಕಾಲೇಜ್ನ ತಗೊಳ್ಳೋಣ. ಸೊ ನೋಡಿ, BMS ಕಾಲೇಜ್ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? BMS ಕಾಲೇಜಲ್ಲಿ ಇರೋದೇ 60 ಸೀಟ್ಸ್. ಕರೆಕ್ಟಾ? 60 ಸೀಟ್ಸ್ ಇದೆ. ಆ್ಯಂಡ್ ಇದರಲ್ಲಿ ಕಂಪ್ಯೂಟರ್ ಸೈನ್ಸೇ ಇಲ್ಲ ನಿಮಗೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಹೋಗಬೇಕು ಅನ್ನೋರು BMS ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಸುಮ್ಮನೆ ಅಲ್ಲಿ ಅಡ್ಮಿಷನ್ ಮಿಸ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕ್ಯಾಟಗರಿ 3 ಅವ್ರಿಗೂ ಇದೆ. ಕ್ಯಾಟಗರಿ 3 ಅವ್ರು ಯಾರ್ಯಾರಿದ್ದೀರಾ, ಆ ಕ್ಯಾಟಗರಿ 3 ಅವ್ರಿಗೆ MGMT ಅನ್ನೋ ಎಕ್ಸಾಮ್ ಮೇಲೆ, ಸಾರಿ ನಾಟ್ ಎಕ್ಸಾಮ್, ಸೊ ಅದ್ರ ಮೇಲೆ ನಿಮಗೆ ಏನು ಕೊಡ್ತಾರೆ? ಸೀಟ್ಸ್ನ ಅಲಾಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಿಮಗೆ ಕ್ಯಾಟಗರಿ 3 ಕೂಡ ಬರ್ತಾ ಇದೆ. ಎಲ್ಲಿ? ಗೌರ್ಮೆಂಟ್ ಏಡೆಡ್ ಕಾಲೇಜಸ್ಸಲ್ಲಿ. ಓಕೆ, ಸೊ ಯಾರಿಗೆ ಇದ್ರ ಬಂದಿದೆಯಾ ಅವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ವೇ ವಿ ಹ್ಯಾವ್ BVV ಕಾಲೇಜ್ ಬಾಗಲಕೋಟೆ. ಓಕೆನಾ? ಈ ಥರ ಡಿಫ್ರೆಂಟ್ ಗೌರ್ಮೆಂಟ್ ಏಡೆಡ್ ಕಾಲೇಜಸ್ ಇದೆ. ಸೊ ನೀವು ಯಾರಿಗೆ ಈ ಸೀಟ್ಸ್ ಬರುತ್ತೋ, ಸೊ ಈ ಕಾಲೇಜಸ್ ಅಂಡರ್ ಇದ್ದೀರೋ ಅವರು ಪ್ಲೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ ಆ್ಯಂಡ್ ಅನ್ಏಡೆಡ್ ಕೋರ್ಸ್. ಏನಿದು ಪ್ರೈವೇಟ್ ಅನ್ಏಡೆಡ್ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಪ್ರೈವೇಟ್ ಕಾಲೇಜ್. ಓಕೆನಾ? ಅಂದರೆ ಕಂಪ್ಲೀಟಾಗಿ ಪ್ರೈವೇಟ್ ಕಾಲೇಜಸ್ ಇರುತ್ತೆ. ಇಟ್ ಶುಡ್ ಬಿ ಹ್ಯಾವ್ ಅ ಪ್ರೈವೇಟ್ ಫೀಸಸ್. ಓಕೆನಾ? ಪ್ರೈವೇಟ್ ಫೀಸಸ್ ಇರುತ್ತೆ. ಅಂದರೆ ಅವ್ರ ಕಾಲೇಜ್ ಬೇಸ್ಡ್ ಏನು ಫೀಸ್ ಇರುತ್ತೋ ಆ ಫೀಸ್ ಇರುತ್ತೆ, ನೀವು ಅದು ಪೇ ಮಾಡಲೇಬೇಕಾಗತ್ತೆ. ಸೊ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಇದೆ. ಸೊ ಇದು ತುಂಬ ಫೇಮಸ್ ಕಾಲೇಜ್, ಅಂದರೆ ತುಂಬ ಲೈಕ್ ಜಾಸ್ತಿ ಸ್ಟೂಡೆಂಟ್ಸ್ ಹೋಗುವಂಥ ಕಾಲೇಜ್. ಬಟ್ ಏನಿದ್ರಲ್ಲಿ ಒಂದು ಬ್ಯಾಡ್ ಲಕ್ ಏನಂದರೆ ನಿಮಗೆ ಇಲ್ಲಿ ನೋಡಿ, ಕ್ಯಾಟಗರಿ 1ಗೆ ನಾವೇನು ಮಾಡಿದ್ವಿ ಗೌರ್ಮೆಂಟ್ ಸೀಟ್ಸಲ್ಲಿ
45% ಮಾತ್ರ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಅಲೋಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಇದನ್ನು ನೋಡ್ಬೋದು ನೋಡಿ. ಎಕ್ಸಾಂಪಲ್, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಅಂತ ತಗೋತೀನಿ. ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಟೋಟಲ್ ಎಷ್ಟಿರುತ್ತೆ? 240 ಸೀಟ್ಸ್ನ ತಗೊಳ್ಳೋದು ಎವ್ರಿ ಇಯರ್. ಬಟ್ ಅವ್ರು ತಗೊಳ್ಳೋದು ಬೇಸ್ಡ್ ಆನ್ ಕೆ ಇ ವೆಬ್ಸೈಟ್ ಮೇಲೆ 108. ಅಂದರೆ ಕೆ ಸಿ ಟಿ ಸ್ಟೂಡೆಂಟ್ಸ್ ಯಾರಿದ್ದೀರಾ ಅವರಲ್ಲಿ 108 ಜನಕ್ಕೆ ಮಾತ್ರ ಆಚಾರ್ಯ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಅವರು ಎಕ್ಸ್ಟರ್ನಲ್ ಆಗಿ ತಗೋತಾರೆ. ಲೈಕ್ ಎಕ್ಸ್ಟರ್ನಲ್ ಆಗಿ ಅಂದರೆ ಹೀಗೆ ಅವ್ರ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಕೊಡೋದು, ಇಲ್ಲಾಂದರೆ ಬೇರೆ ಮ್ಯಾನೇಜ್ಮೆಂಟಿಂದ ಅಡ್ಮಿಷನ್ ಮಾಡ್ಕೊಳ್ಳೋದು, ಆ ಥರ. ಅರ್ಥ ಆಗ್ತಿದೆಯಾ? ಓನ್ಲಿ 45% ಮಾತ್ರ ನಿಮಗೆ ಚಾನ್ಸಸ್ ಇರುತ್ತೆ ಆಚಾರ್ಯ ಕಾಲೇಜಲ್ಲಿ ಸಿಗೋವಂಥದ್ದು. ಆ್ಯಂಡ್ ಆಲ್ಸೋ ಇಲ್ಲಿ ಬರೀ ಕ್ಯಾಟಗರಿ 1 ಅಲ್ಲ, ಯು ಹ್ಯಾವ್ ಕ್ಯಾಟಗರಿ 2. ಅವರು ಯಾವ ಎಕ್ಸಾಮ್ ಮೇಲೆ ತಗೋತಾರೆ? ನಾಟ್ ಕೆ ಸೆಟ್ ಅಲ್ಲ, ಕಾಮೆಟ್ಗೆ. ಓಕೆ, ಕಾಮೆಟ್ಗೆ ಎಕ್ಸಾಮ್ ಮೇಲೆ ತಗೋತಾರೆ. ಅದೇ ಥರ ಕ್ಯಾಟಗರಿ 3. ಸೊ ಇದು ಕಂಪ್ಲೀಟ್ಲಿ ಪ್ರೈವೇಟ್ ಕಾಲೇಜ್. ಸೊ ಗೌರ್ಮೆಂಟ್ ಕಾಲೇಜಸ್ ಆದರೆ ಬರೀ ನಿಮಗೆ ಕೆ ಸಿ ಟಿ ಮೇಲೆ ತಗೋತಾರೆ. ಓಕೆನಾ? ಆ್ಯಂಡ್ ಕ್ಯಾಟಗರಿ 1ಗೆ ತುಂಬ ರಿಸರ್ವೇಷನ್ 100% ಇರುತ್ತೆ. ಬಟ್ ವೆನ್ ಕಮಿಂಗ್ ಟು ದ ಪ್ರೈವೇಟ್ ಕಾಲೇಜಸ್ ಆದರೆ ನಿಮಗೆ ವೇರಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದ ಸೇಮ್ ವೇ ನಿಮಗೆ ಎ ಸಿ ಎಸ್. ಸೊ ಇದು ಎ ಸಿ ಎಸ್ ನಿಮಗೆ ಮೈಸೂರು ರೋಡ್ ಹತ್ರ ಇರೋವಂಥದ್ದು, ಲೈಕ್ ನೆಕ್ಸ್ಟ್ ಟು ದಿ ಆರ್ ಆರ್ ಸಿ. ಅಲ್ಲಿರುವಂಥ ಕಾಲೇಜಸ್ಸು ಅಲ್ಲಿ ನಿಮಗೆ ನೋಡಿ ಹೇಗಿದೆ ಅಂದರೆ, ಟೋಟಲಿ ನಿಮಗೆ ಈ ಕಂಪ್ಯೂಟರ್ ಸೈನ್ಸ್ಗೆ ಯು ಹ್ಯಾವ್ 240 ಸೇಮ್ ಆ್ಯಂಡ್ 108 ತಗೋತಾರೆ. ಆ್ಯಂಡ್ ಇಲ್ಲಿ 45% ರಿಸರ್ವೇಷನ್ ಇದೆ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಸೊ ಯಾರ್ಯಾರು ಈ ಅಂಡರ್ ಕಾಲೇಜಸ್ ಇದೆಯೋ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೇಮ್ ವೇ ಚಿಕ್ಕಬಳ್ಳಾಪುರದಲ್ಲಿರುವಂಥ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ಈ ಥರ ಡಿಫ್ರೆಂಟ್ ಕಾಲೇಜಸ್ ಯಾವ್ದು ಬರುತ್ತೋ ಅದನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ವೇ ನಿಮಗೆ ಯೂನಿವರ್ಸಿಟಿ ಲೆವೆಲ್ ಮೇಲೆ ಕೊಟ್ಟಿದ್ದಾರೆ. ಓಕೆನಾ? ಲೈಕ್ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಥರ ನಿಮಗೆ ಗೌರ್ಮೆಂಟ್ ಕೋರ್ಸಸ್ ಸಿಗ್ಬೋದು ಅಂತ. ಸೊ ಅದರಲ್ಲಿ ತುಂಬ ಲೈಕ್ ಏನು ಹೇಳ್ತಾರ, ತುಂಬ ಫೇಮಸ್ ಇನ್ಸ್ಟಿಟ್ಯೂಟ್ ಆಗಿರುವಂಥ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆನಾ? ಸೊ ಇದು ಸ್ಟೇಟ್ ಅಟಾನಮಸ್ ಅಂದರೆ ಏನು ಗೊತ್ತಾ ನಿಮಗೆ? ಅವ್ರ ಫೀಸ್ ಗೌರ್ಮೆಂಟ್ ಫೀಸ್ ತೊಗೊಳ್ಳಲ್ಲ. ಆ ಕಾಲೇಜ್ ಫೀಸ್ ಏನಿರುತ್ತೋ ಅದ್ರ ಮೇಲೆ ಇದು ಮಾಡ್ತಾರೆ. ಓಕೆ, ಬೇಸ್ಡ್ ಆನ್ ಐ ಐ ಟಿ ಮೇಲೆ. ಸೊ ಅಲ್ಲಿ ನಿಮಗೆ ಲೈಕ್ ನಿಯರ್ಲಿ ನೋಡಿ 120 ಸೀಟ್ಸ್ ಇದೆ ಆ ಕಂಪ್ಯೂಟರ್ ಸೈನ್ಸ್ಗೆ. ಅದರಲ್ಲಿ 120 ಸೀಟ್ಸ್ನ ತಗೋತಾರೆ. ಆ್ಯಂಡ್ ಇಲ್ಲಿ ನಿಮಗೆ ರಿಸರ್ವೇಷನ್ ತುಂಬ ಕಮ್ಮಿ ಇದೆ. ಕರೆಕ್ಟಾ? ಅದೇ ಲೈಕ್ ಎಕ್ಸಾಂಪಲ್, ಈಗ ಹೈದರಾಬಾದ್ ಕರ್ನಾಟಕ ತಗೊಂಡ್ರೆ 9 ಇದೆ. ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ ಬಂದಿರೋರಿಗೆ ತುಂಬ ಜಾಸ್ತಿ ಚಾನ್ಸಸ್ ಇದೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಸೊ ಈ ಥರ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ಡಿಫ್ರೆಂಟ್ ರಿಸರ್ವೇಷನ್ ಮೇಲಿದೆ. ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಏನೇನಿರುತ್ತೋ ಆದಿಚುಂಚನಗಿರಿ ಯೂನಿವರ್ಸಿಟಿ, ಅಲ್ಲಿ ನಿಮಗೆ ಬೇಸ್ಡ್ ಆನ್ ಅವ್ರ ಫೀಸು ಮತ್ತು ಅವ್ರ ಕ್ಯಾಟಗರಿ ನೋಡಿ. ಇಲ್ಲಿ ನಿಮಗೆ ಮೆನ್ಷನ್ನೇ ಮಾಡಿಲ್ಲ ದ ರಿಸರ್ವೇಷನ್ ಕೋಟಾ ಎಷ್ಟು ಪರ್ಸೆಂಟೇಜ್ ತಗೋತೀವಿ ಅಂತ. ಬಿಕಾಸ್ ಇಟ್ಸ್ ಅ ಪ್ರೈವೇಟ್ ಯೂನಿವರ್ಸಿಟಿ, ಅದು ಅವ್ರ ಬೇಸ್ ಇರುತ್ತೆ. ಅಂದರೆ ಅವ್ರ ಪ್ರೈವೇಟ್ ಯೂನಿವರ್ಸಿಟಿ ಮೇಲೆ ಯಾವ ರೀತಿ ತಗೋಬೇಕು ಅಂದ್ಕೊಂಡಿರ್ತಾರೋ ಆ ರೀತಿ ತಗೋತಾರೆ. ಓಕೆನಾ? ಸೊ ಅದು ಫಿಕ್ಸ್ ಇಲ್ಲ ನಮಗೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಿಮಗೆ ಒನ್ಸ್ ಇದು ಪಿ ಡಿ ಎಫ್ನ ಗೋ ಥ್ರೂ ಮಾಡಿ ನಿಮಗೆ ಯಾವ್ಯಾವ ಕಾಲೇಜಸ್ ಬರುತ್ತೆ, ನಿಮ್ಮ ಅಂಡರ್ ಯಾವ್ಯಾವ ಕಾಲೇಜಸ್ ಇದೆ ನಿಮ್ಮ ರ್ಯಾಂಕಿಂಗ್ಗೆ, ಆ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಆ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ವಾಟ್ ಈಸ್ ದ ಫಸ್ಟ್ ರೂಲ್ ಇಸ್, ನೀವೇನು ಮಾಡಬೇಕು? ಫಸ್ಟ್ ರೂಲ್ ಅಂದರೆ ನಿಮ್ಮ ಸೀಟ್ಸ್ ಅಂದರೆ ನಿಮ್ಮ ರ್ಯಾಂಕಿಂಗಿಗೆ ಯಾವ್ಯಾವ ಕಾಲೇಜ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಅದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಥಿಂಗ್ ಏನಂದರೆ, ಈ ಪಿ ಡಿ ಎಫಲ್ಲಿ ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕಿಂಗ್ಗೆ ಬಂದಿರೋಂಥ ಕಾಲೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಆ ಕಾಲೇಜಸಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ, ಲೈಕ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಇದೆ, ಅದನ್ನು ಚೆಕ್ ಮಾಡ್ಕೋಬೇಕು. ಅದನ್ನು ಚೆಕ್ ಮಾಡ್ಕೊಂಡು ಲಿಸ್ಟ್ ಮಾಡಿಕೊಂಡು ನೀವು ಆ ರ್ಯಾಂಕಿಂಗ್ ಬರ್ತೀರಾ ಅಂದರೆ ಆವಾಗ ನಿಮಗೆ ಆ ಕಾಲೇಜಲ್ಲಿ ಅಡ್ಮಿಷನ್ ಆಗೋದು ತುಂಬ ಹೈ ಚಾನ್ಸಸ್ ಇರುತ್ತೆ. ಓಕೆನಾ? ಐ ಥಿಂಕ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ತಲೆ ಕೆಡಿಸ್ಕೋಬೇಡಿ, ಇದರಲ್ಲಿ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಅಂತ. ಮೇಯ್ನಾಗಿ ಏನು ಕೊಟ್ಟಿದ್ದಾರಪ್ಪ ಇದರಲ್ಲಿ ನಿಮಗೆ ಅಂದರೆ, ಡಿಫ್ರೆಂಟ್ ಕೋರ್ಸಸ್ ಯಾವ್ಯಾವ್ದಿದೆ, ಡಿಫ್ರೆಂಟ್ ಕಾಲೇಜಸ್ ಏನೇನಿದೆ, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಏಡೆಡ್ ಕಾಲೇಜು, ಪ್ರೈವೇಟ್ ಕಾಲೇಜು ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ, ಈ ಥರ ಡಿಫ್ರೆಂಟ್ ಕೋರ್ಸ್ಗಳು ಏನೇನಿದೆ, ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಬಿಫೋರ್ ಯುವರ್ ಕೌನ್ಸಿಲಿಂಗ್. ತುಂಬ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಕಲ್ತ್ಕೊಳ್ಬೇಕು. ನೀವು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿಕೊಂಡು ಆಮೇಲೆ ನೀವು ಏನು ಕಾಲೇಜಸ್ನ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನೀಟಾಗಿ ನೋಡ್ಕೊಳ್ಳಿ. ಪಿ ಡಿ ಎಫ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡಿಕೊಂಡು ಗೋ ಥ್ರೂ ಮಾಡಿ. ಓಕೆ, ಸೊ ಐ ಥಿಂಕ್ ಇದು ಇಷ್ಟ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಮ್ ವಿತ್ ಹೌ ಟು ಗೋ ಫಾರ್ ಕೌನ್ಸಿಲಿಂಗಲ್ಲಿ ಏನು ಮಾಡಬೇಕು, ಏನೇನು ರೀತಿ ಮಾಡಬೇಕು, ಯಾವ್ಯಾವ ರೌಂಡಲ್ಲಿ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ.
ಓಕೆ. ಥ್ಯಾಂಕ್ ಯು.